ಶಿವಮೊಗ್ಗ ಪಾರ್ಲಿಮೆಂಟ್ ಚುನಾವಣೆಗೆ ಸಂಬಂಧಪಟ್ಟಂತೆ ಇವತ್ತು ಬಿಜೆಪಿ ಸಭೆಯನ್ನು ಮಾಡ್ತಾ ಇದ್ದೀರಿ. ವಿಶೇಷವಾಗಿ ಒಕ್ಕಲಿಗ ಮುಖಂಡರನ್ನ, ಸಮಾಜದ ಬಂಧುಗಳನ್ನು ಈ ಸಭೆಗೆ ಕರೆದಿದ್ದೀರಿ. ದೇಶದಲ್ಲಿ ನರೇಂದ್ರ ಮೋದಿ ಮತ್ತೊಮ್ಮೆ ಪ್ರಧಾನಿ ಆಗಬೇಕು, ದೇಶದ ಭವಿಷ್ಯ ಇನ್ನಷ್ಟು ಉತ್ತಮ ಆಗಬೇಕು. ಈ ಚುನಾವಣೆ ರಾಜ್ಯದ ಚುನಾವಣೆ ಅಲ್ಲ, ಇದು ದೇಶದ ಚುನಾವಣೆ. ದೇಶದ ನಾಯಕತ್ವ ಮೋದಿ ವಹಿಸ್ಬೇಕಾ, ರಾಹುಲ್ ಗಾಂಧಿ ವಹಿಸ್ಬೇಕಾ, ಈ ಪ್ರಶ್ನೆಯನ್ನು ನಾವು ಮುಂದೆ ಇಡ್ತಾ ಇದ್ದೀವಿ. ಆದರೆ ಕಾಂಗ್ರೆಸ್ ಅವ್ರು ಯಾಕೋ ಗೊತ್ತಿಲ್ಲ, ರಾಹುಲ್ ಗಾಂಧಿ ಹೆಸರನ್ನ ಮುಂದಕ್ಕೆ ತರ್ತಾ ಇಲ್ಲ. ಅವರಿಲ್ಲಿ ಬಿರಿ ಸಿದ್ದರಾಮಯ್ಯ ಹೆಸರನ್ನ ಮುಂದೆ ತರ್ತಾ ಇದ್ದಾರೆ ಹೊರತು ಈ ದೇಶದ ಪ್ರಧಾನಿ ರಾಹುಲ್ ಗಾಂಧಿ ಆಗಬೇಕು ಅಂತ ಕಾಂಗ್ರೆಸ್ ಅವರು ಎಲ್ಲೂ ಹೇಳ್ತಾನೂ ಇಲ್ಲ, ಫೋಕಸ್ಸು ಮಾಡ್ತಾ ಇಲ್ಲ. ಅಂದರೆ ಅವರಿಗೆ ರಾಹುಲ್ ಗಾಂಧಿಗೆ ಕಿಂಚತ್ತು ಬೆಲೆ ಇಲ್ಲ ಅನ್ನೋದನ್ನ ಕಾಂಗ್ರೆಸ್ ಅವರೇ ಇವತ್ತು ಘೋಷಣೆ ಮಾಡಿದ ರೀತಿ ಕಾಣ್ತಾ ಇದೆ. ಈಗಾಗಲೇ ಅವರ ಪಾರ್ಟ್ನರ್ ಆಗಿರ್ತಕ್ಕಂಥ ಕೇರಳದ ಮುಖ್ಯಮಂತ್ರಿ ಅವರೇ ಹೇಳಿದ್ದಾರೆ, ಅಮೂಲ್ ಬೇಬಿ ಅಂತ ಹೇಳ್ಬಿಟ್ಟಿದ್ದಾರೆ ಕೇರಳದ ಮುಖ್ಯಮಂತ್ರಿ. ಅಂದ್ರೆ ಒಂದು ರೀತಿ ಕಾಂಗ್ರೆಸ್ ಅವರು ಯುದ್ಧಕ್ಕೆ ಮುಂಚೆನೇ ಸೋಲನ್ನು ಒಪ್ಕೊಂಡ ರೀತಿ ಕಾಣ್ತಾ ಇದೆ. ಕರ್ನಾಟಕದಲ್ಲಿ ಬಿಜೆಪಿ ದೊಡ್ಡ ಅಂತರದಲ್ಲಿ ಗೆಲುವನ್ನು ನಾವು ಸಾಧಿಸ್ತೀರಿ. ಮತ್ತೊಮ್ಮೆ ಈ ದೇಶದ ಪ್ರಧಾನಿ ಮೋದಿ ಆಗ್ತಾರೆ, ಅದಕ್ಕೆ ಶತಸಿದ್ಧ. ಈ ಸಂದೇಶವನ್ನು ಇಟ್ಕೊಂಡು ನಾನು ಶಿವಮೊಗ್ಗದಲ್ಲಿ ಇವತ್ತು ಚುನಾವಣಾ ಪ್ರಚಾರಕ್ಕೆ ನಮ್ಮ ಅಭ್ಯರ್ಥಿ ಬಿಜೆಪಿ ಅಭ್ಯರ್ಥಿ ರಾಘವೇಂದ್ರ ಅವರು ರಾಘಣ್ಣ ಅವರು ಗೆಲ್ಲಬೇಕು ಅನ್ನೋ ದೃಷ್ಟಿಯಿಂದ ನಾನಿವತ್ತು ಈ ಚುನಾವಣಾ ಪ್ರಚಾರಕ್ಕೆ ಬಂದಿದ್ದೀನಿ. ನೋಡಿ, ಮಾನ ಮರ್ಯಾದೆ ಇರುವಂಥ ಪಾರ್ಟಿ ಯಾವುದೂ ಈ ಥರ ಸಾವನ್ನ ಬಯಸಲ್ಲ. ಕಾಂಗ್ರೆಸ್ ಅವರು ಸಾವನ್ನ ಬಯಸುವಂಥ ಪಾರ್ಟಿ. ಮೋದಿಯವರು ಸಾಯ್ಬೇಕು ಅಂತ ಇದು ಮೊದಲನೇ ಬಾರಿ ಅಲ್ಲ. ಮೋದಿಯನ್ನ ಟೀ ಮಾರೋರು ಅಂತ ಹೇಳಿದ್ರು, ಚೌಕಿದಾರ್ ಅಂತ ಹೇಳಿದ್ರು, ಕುಟುಂಬ ಇಲ್ದವರು ಅಂತ ಹೀಯಾಳಿಸಿದ್ರು. ಅದೇ ರೀತಿ ರಾಜಣ್ಣ ಅಂತ ಒಬ್ಬ ಮಿನಿಸ್ಟ್ರ್ ಇದ್ರು ತುಮಕೂರವರು, ಅವರು ದೇವೇಗೌಡರು ಸಾಯ್ಬೇಕು ಅಂತ ಹೇಳಿದ್ರು. ಅಂದರೆ ಬೇರೆ ಪಾರ್ಟಿಯವರು ಸಾಯ್ಬೇಕು ಅನ್ನೋ ವಿಕೃತ ಮನಸ್ಸಿನ ಪಾರ್ಟಿ ಕಾಂಗ್ರೆಸ್ ಪಾರ್ಟಿ. ವಿಕೃತ ಭಾವನೆ. ಅವ್ರಿಗೆ ಚುನಾವಣೆಗೆ ಹೋರಾಟ ಮಾಡಿ ಗೆಲ್ಲುವಂಥ ದಮ್ಮು ಇಲ್ಲ, ತಾಕತ್ತೂ ಇಲ್ಲ, ಅವ್ರಿಗೆ ಯೋಗ್ಯತೆಯೂ ಇಲ್ಲ. ದೇಶದಲ್ಲಿ ವಿರೋಧ ಪಕ್ಷ ಆಗೋಕ್ಕೂ ಯೋಗ್ಯತೆ ಇಲ್ದಿರ ಹಾಳಾಗಿರುವಂಥ ಪಾರ್ಟಿ. ಈ ಚುನಾವಣೆ ಆದಮೇಲೆ ರಾಹುಲ್ ಗಾಂಧಿ ಎಲ್ಲಿರ್ತಾರೆ ಇಂಡಿಯಾದಲ್ಲಿ? ರಾಹುಲ್ ಗಾಂಧಿ ಇಂಡಿಯಾದಲ್ಲೇ ಇರಲ್ಲ. ಅವ್ರು ಯಾವ ದೇಶಕ್ಕೆ ಓಡೋತಾರೋ ಇನ್ನೂ ಗೊತ್ತಿಲ್ಲ. ಅವಾಗ ಯಾವ ದೇಶಕ್ಕೆ ಪಾಸ್ಪೋರ್ಟ್ ತೊಗೊಂಡಿದ್ದಾರೋ ಗೊತ್ತಿಲ್ಲ. ಅಂಥ ಪಾರ್ಟಿ ಚುನಾವಣೆ ಆದಮೇಲೆ ಕಾಂಗ್ರೆಸ್ ಮುಕ್ತವಾದಂಥ ದೇಶ ಆಗುತ್ತೆ. ಆ ದೃಷ್ಟಿಯಿಂದ ಮೋದಿಯವರು ಸಾವನ್ನ ಬಯಸುವಂಥ ಈ ಥರದ ವ್ಯಕ್ತಿಗಳು ಕಾಂಗ್ರೆಸ್ಸಲ್ಲಿ ಭಾಳಷ್ಟು ಜನ ಇದ್ದಾರೆ. ಆದರೆ ದೇಶದ 140 ಕೋಟಿ ಜನರ ಆಶೀರ್ವಾದ ಮೋದಿಯವರಿಗಿದೆ. ಮೋದಿಯವರು ಮತ್ತೊಮ್ಮೆ ಈ ದೇಶದ ಪ್ರಧಾನಿ ಆಗ್ತಾರೆ. ಕಾಂಗ್ರೆಸ್ ಅವ್ರ ಯೋಗ್ಯತೆಗೆ ಅಷ್ಟು ಬೆಂಕಿ ಹಾಕಿದ್ರು. ಅವರು ಇನ್ನೂ ಮೋದಿನೇ ಕರ್ನಾಟಕದ ಅಧಿಕಾರ ನಡೆಸ್ತಾ ಇದ್ದಾರೆ ಅಂತ ತಿಳ್ಕೊಂಬಿಟ್ಟವ್ರೆ. ಕರ್ನಾಟಕ ಸರ್ಕಾರದ ಲಾ ಅಂಡ್ ಆರ್ಡ್ರು ಯಾರ ಕೈಯಲ್ಲಿದೆ? ಸಿದ್ದರಾಮಯ್ಯನ ಕೈಲಿದೆ. ಇಂಟೆಲಿಜೆನ್ಸ್ ಯಾರ ಕೈಯಲ್ಲಿದೆ? ಸಿದ್ದರಾಮಯ್ಯನ ಕೈಲಿದೆ. ಪ್ರಜ್ವಲ್ ರೇವಣ್ಣ ಅವರು ಬಂದು ವೋಟ್ ಮಾಡ್ತಾರೆ, ಆರಾಮ್ಸೆ ಏರ್ಪೋರ್ಟ್ಗೆ 300 ಕಿಲೋಮೀಟರ್ ಹೋಗ್ತಾರೆ. ಅವರು ಯಾರು ಬಿಟ್ಟವ್ರು? ಯಾರು ಮಾತುಕತೆ ಮಾಡಿದವ್ರು? ಯಾರು ಅವ್ರನ್ನ ಹೋಗೋಕ್ಕೆ ಬಿಟ್ಟಕ್ಕೆ ಮಾತುಕತೆ ಆಡೋರು? ಯಾರು? ಇಲ್ಲಿಂದ ಅಲ್ಲಿಗೆ ಪೊಲೀಸು ಅವರು ಗನ್ಮ್ಯಾನ್ ಯಾರು ಇರ್ತಾರೆ? ಸರ್ಕಾರದ ಸಂಬಳದಲ್ಲಿ ತಾನೇ ಗನ್ಮ್ಯಾನ್ ಇರೋದು. ಹೆಂಗೆ ಕಿಟ್ಟಿದ್ದೀರಾ ಇಂಟೆಲಿಜೆನ್ಸಿ ಅವ್ರು ನೀವು? ಅಂದರೆ ನಿಮ್ಮ ಇಂಟೆಲಿಜೆನ್ಸಿ ಫೇಲ್ಯೂರು. ನಿಮ್ಮ ಯೋಗ್ಯತೆಗೆ ಅವರು ಏರ್ಪೋರ್ಟ್ ಹೋಗೋವಾಗ ತಡೆಯೋಂಥ ಶಕ್ತಿನೂ ನಿಮಗಿಲ್ಲ. ಕೇಳಿದ್ರೆ ಕೇಸ್ ಫೈಲ್ ಆಗಿಲ್ಲ ಅಂತಾರೆ. ಏನು ಪೊಲೀಸವ್ರಿಗೆ ಅಧಿಕಾರ ಇಲ್ವಾ? ಪ್ರಿಕಾಷನರಿ ಮೆಷರ್ಸನ್ನು ತಗೊಳ್ಳೋ ಅಂದ್ಕೇತೀವಿ. ಪೊಲೀಸರಿಗೆ ನ್ಯಾಚುರಲ್ ಅಧಿಕಾರ ಇದೆ. ನಾನು ಹೋಮ್ ಮಿನಿಸ್ಟರ್ ಆಗಿ ನಾನು ಕೆಲಸ ಮಾಡಿದ್ದೀನಿ, ನನಗೂ ಗೊತ್ತೈತೆ ಕಾನೂನುಗಳು, ನನಗೂ ಗೊತ್ತೈತೆ. ಇವರು ಏರ್ಪೋರ್ಟಿಗೆ ಹೋಗೋಕ್ಕೆ ಬಿಟ್ಟಿದ್ದು ಇವ್ರದ್ದು ತಪ್ಪು. ಈಗ ಏರ್ಪೋರ್ಟಿಂದ ಆರದ ಮೇಲೆ ಮೋದಿಯವರು ಅಂತಾರಲ್ಲ. ಮೋದಿ ಏನು ಮಾಡಬೇಕು ಇವ್ರಿಗೆ? ಮೋದಿ ಏನು ಫ್ಲೈಟಲ್ಲಿ ಬಂದು ತಡಿಬೇಕಾ ಇವ್ರನ್ನ? ಮುಖ್ಯಮಂತ್ರಿಯವರು ಪ್ರಧಾನಮಂತ್ರಿ ಲೆಟರ್ ಬರೆದಿರುವಂತಂದ್ರೆ ರೇವಣ್ಣ ಅವ್ರನ್ನ ಬಂಧನಕ್ಕೆ ನಮಗೆ ಸಹಾಯ ಮಾಡಿ ಅಂತ ಹೇಳ್ಬಿಟ್ಟು ಅಂತ ನಾಚಿಕೆ ಆಗ್ಬೇಕು ಇವ್ರಿಗೆ. ಹಂಗಾರೆ ಇವ್ರಿಗೆ ಯೋಗ್ಯತೆ ಇಲ್ವಾ? ಸಿದ್ದರಾಮಯ್ಯನ ಯೋಗ್ಯತೆ ಏನು ಅನ್ನೋದು ಅರ್ಥ ಆಯ್ತಲ್ಲ ಇದರಿಂದ. ಅವ್ರಿಗೆ ಯೋಗ್ಯತೆ ಏನಿದೆ ಅಂತ ಅರ್ಥ ಇಲ್ಲ. ಕಾಂಗ್ರೆಸ್ ಪಾರ್ಟಿ ಯೋಗ್ಯತೆ ಏನು ಅನ್ನೋದು ಅರ್ಥ ಆಯ್ತಲ್ಲ. ಈ ಕಾಂಗ್ರೆಸ್ ಪಾರ್ಟಿ ಅವ್ರಿಗೆ ಯೋಗ್ಯತೆ ಇಲ್ಲ ಅಂದರೆ ಅಧಿಕಾರ ಬಿಟ್ಟು ಇಳೀರಿ, ನಾವು ಕ್ರಮ ತೆಗೆದುಕೊಳ್ತೀರಿ. ಇವ್ರ ಕೈಲೇ ಪೊಲೀಸ್ ಐತೆ, ಇವ್ರ ಕೈಲೇ DC ಐತೆ,
ಹೇಳಿಕೆ ಕೊಡಕ್ಕೆ ಮಾತ್ರ ಆಗ್ತೈತೆ ಡಿ ಸಿ? ಅದೇನೋ ಕಂಸಂದು ಹೇಳಿಕೆ ಕೊಟ್ಟರು, ಮಹಾಭಾರತದ್ದೆಲ್ಲ ಹೇಳಿಕೆ ಕೊಡೋಕ್ಕಾಗ್ತೈತೆ, ಅರೆಸ್ಟ್ ಮಾಡೋಕೆ ಕಾನೂನು ಹುಡುಕಕ್ಕಾಗಿಲ್ವ ಇವ್ರ ಕೈಲಿ? ಸರ್, ಈಗ ಈ ಪ್ರಕರಣದಲ್ಲಿ ತನಿಖೆ ಆಗಬೇಕು ಅಂದ್ರೆ ಹಾಸನದ ಬಿಜೆಪಿ ಅಂತ ಯಾರನ್ನ ತಪ್ಪು ಮಾಡಿರಲಿ ನೋಡಿ, ಇಲ್ಲಿ ಅಪರಾಧಿ ಯಾರು ಅನ್ನೋದನ್ನ ತೀರ್ಮಾನ ಮಾಡೋದು ನ್ಯಾಯಾಲಯ, ನಾವಲ್ಲ ತೀರ್ಮಾನ ಮಾಡೋದು. ಈ 500 ಅದೇನದು ಚಿಪ್ಗಳು, ಏನು ಪೆನ್ ಡ್ರೈವ್, 5,000 ಪೆನ್ ಡ್ರೈವ್ನ ಯಾರು ತಯಾರು ಮಾಡಿದ್ರು? ಒಂದು ಮನೆಗೆ ತಯಾರು ಮಾಡತ್ತ, ಒಂದು ರೂಮಲ್ಲಿ ತಯಾರು ಮಾಡೋದು? ಫ್ಯಾಕ್ಟ್ರಿಯಲ್ಲೇ ತಯಾರು ಮಾಡಬೇಕು. ತಯಾರು ಮಾಡಿದವ್ರು ಯಾರು? ಹಂಚಿದವ್ರು ಯಾರು? ಇಷ್ಟು ಜನಗಳ ಮಾನ ಮರ್ಯಾದೆ ನೋಡ್ಬೇಕಾಯ್ತಲ್ಲ. ಬಿಡಿ, ಪ್ರಜ್ವಲ್ ರೇವಣ್ಣ ತಪ್ಪು ಮಾಡಿದಾನೆ, ಶಿಕ್ಷೆ ಆಗ್ಬೇಕು, ಅದರಲ್ಲಿ 2 ಮಾತಿಲ್ಲ. ಬಿಜೆಪಿ ಸ್ಟ್ಯಾಂಡ್, ತಪ್ಪು ಮಾಡಿರೋಂಥ ಪ್ರಜ್ವಲ್ ರೇವಣ್ಣನಿಗೆ ಶಿಕ್ಷೆ ಆಗಲೇಬೇಕು, ಇದು ಬಿಜೆಪಿ ಸ್ಟ್ಯಾಂಡ್. ಆದರೆ ಆ ಹೆಣ್ಮಕ್ಳು, ನಿರಪರಾಧಿ ಹೆಣ್ಮಕ್ಳ ಗತಿ ಏನಿವತ್ತು? ಅವ್ರಿಗೇನ ಹೆಚ್ಚು ಕಮ್ಮಿ ಆದರೆ ಇವ್ರು ಕಾಂಗ್ರೆಸ್ ಅವರು ಅಡ್ಡ ಬರ್ತಾರ? ಯೋಚನೆ ಮಾಡ್ಬೇಕಾಯ್ತಲ್ಲ. ಕಳೆದ 15 ದಿನದಿಂದ ಪೆನ್ ಡ್ರೈವ್ಗಳು ಎಲ್ಲ ಹಳ್ಳಿಗೂ ಹೋಗ್ತೈತೆ ಅಂದರೆ ಕತ್ತೆ ಕಾಯ್ತಾ ಇದ್ರ ಇಲ್ಲಿನ ಪೊಲೀಸ್ ಇಂಟೆಲಿಜೆನ್ಸ್ ಅವರು? ಏನ್ ಮಾಡ್ತಾ ಇದ್ರು? ಸಂತ್ರಸ್ತರ ಮಹಿಳೆಯರು ಈಗ ಹೆಸರು ಬಹಿರಂಗ ಆಗತ್ತೆ ಅಂತ ಹೇಳಿ ಅವರು ಹೆದರ್ಕೊಳ್ಳುವಂತ ಪರಿಸ್ಥಿತಿ ಇದೆ. ಅವರು ಆತಂಕ ವ್ಯಕ್ತಪಡಿಸಿದ್ದಾರೆ ಮಹಿಳೆಯರು. ನೋಡಿ, ಅವರು ಅವರ ಗೌರವವನ್ನು ಮಾಡೋಣಕ್ಕೆ ಅವ್ರು ಯೋಚನೆ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಅವ್ರಿಗೆ ಅಷ್ಟು ಕಾಮನ್ ಸೆನ್ಸ್ ಇದ್ದಿದ್ರೆ ಈ ಕೇಸನ್ನು ಒಂದು ಪೆನ್ ಡ್ರೈವ್ ಹಂಚ್ತಾ ಇದ್ರಲ್ಲ, ಅವಾಗೇ ಕ್ರಮ ತೆಗೆದುಕೊಂಡಿದ್ರೆ ಈ ಘಟನೆ ಎಲ್ಲ ಆಗ್ತಾ ಇತ್ತು. ಈಗ ಹೇಳ್ತಾ ಇದ್ದಾರೆ ಹೋಮ್ ಮಿನಿಸ್ಟ್ರು, ಆ ಪೆನ್ ಡ್ರೈವ್ನೆಲ್ಲ ಸೀಸ್ ಮಾಡ್ತೀರಿ ಅಂತ. ಈ ಬುದ್ಧಿ ಮೊದಲೇ ಹಾಕಿರ್ಲಿಲ್ಲ ನಿಮಗೆ? ನಿಮ್ಮ ಇಂಟೆಲಿಜೆನ್ಸ್ ಏನಾಗಿತ್ತು? ಸರ್, ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಬಿಜೆಪಿ ಅವರು ಈಗ ಹೋಗ್ಬಿಟ್ಟು ಆ ಮಹಿಳೆಯರ ಮನೆ ಕ್ಷಮೆ ಕೇಳಿ ಸಾಂತ್ವನ ಹೇಳಬರ್ಲಿ ಅಂತ ಹೇಳ್ಬಿಟ್ಟು ಡಿ ಕೆ ಶಿವಕುಮಾರ್ ಫಸ್ಟು ರಾಹುಲ್ ಗಾಂಧಿ ಕ್ಷಮೆ ಕೇಳಬೇಕು, ದೇಶದ ಕ್ಷಮೆ ಕೇಳಬೇಕು. ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅವ್ರದೇ ಸರ್ಕಾರ ಕರ್ನಾಟಕದಲ್ಲಿದೆ. ಅವರು ಕರ್ನಾಟಕ ಸರ್ಕಾರಕ್ಕೆ ಚಿಮಾರಿ ಹಾಕಬೇಕು. ರಾಹುಲ್ ಗಾಂಧಿ ಅವರು, ಸೋನಿಯಾ ಗಾಂಧಿ ಅವರು. ಇಷ್ಟೆಲ್ಲ ಘಟನೆ 15 ದಿನದಿಂದ ನಡೀತಾ ಇದೆಯಲ್ಲ, ನಿಮ್ಮ ಇಂಟೆಲಿಜೆನ್ಸ್ ಎಲ್ಲೋಗಿತ್ತು? ನೀವು ಯಾಕೆ ಅರೆಸ್ಟ್ ಮಾಡಿಲ್ಲ? ಏರ್ಪೋರ್ಟ್ಗೆ ಹೋಗಕ್ಕೆ ಯಾಕೆ ಬಿಟ್ರಿ? 5 ಜಿಲ್ಲೆಗಳನ್ನ ದಾಟೋದ್ರಲ್ಲ, ಹೆಂಗ್ ಹೋದ್ರು? ವೋಟ್ ಮಾಡಿದ್ರಲ್ಲ ಬಂದು, ಅವಾಗ ಯಾಕೆ ಬಂಧಿಸಿಲ್ಲ ಅಂತ ನೂರಾರು ಪ್ರಶ್ನೆಗಳನ್ನ ರಾಹುಲ್ ಗಾಂಧಿಯವರು ಅವ್ರನ್ನ ಕೇಳಬೇಕು. ಸರ್, ಇದು ಉಳಿದ 14 ಕ್ಷೇತ್ರಗಳ ಮೇಲೆ ಇದೊಂದು ಪರಿಣಾಮ ಬೀಳಲ್ಲ? ಯಾವುದು ಪರಿಣಾಮ ಬಿಡಲ್ಲ. ಇದು ಜನಕ್ಕೂ ಗೊತ್ತಿದೆ, ಇದು ಮೋದಿಯವರ ಚುನಾವಣೆ, ಇದು ಕಾಂಗ್ರೆಸ್ ಅವರು ಚುನಾವಣೆಗೋಸ್ಕರ ಮಾಡಿರೋ ತಂತ್ರಗಾರಿಕೆ. ಅವರ ದೃಷ್ಟಿಯಲ್ಲಿ ಪ್ರಜ್ವಲ್ ರೇವಣ್ಣ ಇಲ್ಲ. ಕಾಂಗ್ರೆಸ್ ಅವರ ದೃಷ್ಟಿಯಲ್ಲಿ ನಾನು ಹೇಳ್ತಾ ಇದ್ದೀನಿ, ಪ್ರಜ್ವಲ್ ರೇವಣ್ಣ ಇಲ್ಲ. ದೇವೇಗೌಡರಿಗೆ ಅವಮಾನ ಮಾಡಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ಈ ಸೂತ್ರಗಳನ್ನ ಕಾಂಗ್ರೆಸ್ಸಿನ ನಾಯಕರು ಎಣೆದಿದ್ದಾರೆ. ಪ್ರಕರಣ ತನಿಖೆ ಹಂತದಲ್ಲಿದೆ. ರಾಹುಲ್ ಗಾಂಧಿ ಅವರು ಆಲ್ರೆಡಿ ರೇಪ್ ಆಗಿದೆ ಅಂತ ಕನ್ಸಿಡರ್ ಮಾಡ್ತಾರೆ. ಮತ್ತೆ ನಮ್ಮನ್ನ ಯಾಕೆ ಕೇಳ್ತಾರೆ? ಮೋದಿಯವ್ರನ್ನ ಕ್ರಮ ತೆಗೆದುಕೊಳ್ಳಿ ಅಂತ ಮೋದಿಯವ್ರ ಮೇಲೆ ಕೇಳ್ತಾರೆ. ಸ್ಟೇಟ್ SIT ಮಾಡಿರೋದು ಮೋದಿನ? ತನಿಖೆಗೆ ಆದೇಶ ಮಾಡಿರೋದು ಮೋದಿಯವರ? ಅರೆಸ್ಟ್ ಮಾಡಬೇಕು ಅಂತ ಮೋದಿಯವರ ಆದೇಶ ಮಾಡಿರೋದು ರಾಜ್ಯ ಸರ್ಕಾರ. ಇವ್ರು ಮಾನ ಮರ್ಯಾದೆ ಇದ್ರೆ, ಕಾನೂನು ಕಟ್ಟಳೆ ಗೊತ್ತಿದ್ರೆ, ಇಂಟೆಲಿಜೆನ್ಸಿ ಸರಿಯಾಗೈತೆ ಅಂದ್ರೆ ಇಷ್ಟೊತ್ತು ಕ್ರಮ ತೆಗೆದುಕೊಳ್ಬೇಕಾಯ್ತು. ಇವ್ರು ಬೇಕು ಅಂತ ವಿದೇಶಕ್ಕೆ ಪರ್ಯಾಯಕ್ಕೆ ಇವರೇ ಬಿಟ್ಟಿರೋದು. ಯಾಕಂದ್ರೆ ನ್ಯೂಸ್ ಮಾಡಬೇಕು, ಅದು ಒಂದು ನ್ಯೂಸ್ ಆಗಲಿ, ಅವಮಾನ ಆಗಲಿ ಅಂತೇಳಿ ಅವರೇ ಮಾಡಿರೋಂಥ ನ್ಯೂಸ್ ಅದು. ಈಶ್ವರಪ್ಪನವ್ರ ಸ್ಪರ್ಧೆಯಿಂದ ಏನೂ ಆಗಲ್ಲ. ರಾಘಣ್ಣ ಒಂದು 3 ಲಕ್ಷ ಮತ ಅಂತರದಲ್ಲಿ, ದೊಡ್ಡ ಅಂತರದಲ್ಲಿ ಹೇಳ್ತಾರೆ. ಅವರು ಮಾಡಿರೋಂಥ ಕೆಲಸ, ಅವ್ರು ಮಾಡಿರೋಂಥ ಅಭಿವೃದ್ಧಿ ಜನರ ಮುಂದೆ ಇದೆ. ಅವ್ರ ಮಾಸ್ ಕಾರ್ಡು ಜನರ ಮುಂದೆ ಇದೆ. ಮೋದಿಯವರ ಅಲೆ ಇದೆ. ಇವೆರಡರಲ್ಲಿ 3 ಲಕ್ಷ ಅಂತರದಲ್ಲಿ ರಾಘಣ್ಣ ಗೆಲ್ತಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.